ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಅಶೋಕು. ಮೊನ್ನೆ ರಾತ್ರಿ ನಮ್ಮ ತೋಟಕ್ಕೆ ವಿಶೇಷ ಪ್ರಾಣಿಗಳು ಆಗಮನ ಆಗಿದ್ದಾವೆ. ಅವೇನೇನು ದಾಂಧಲೆ ಮಾಡಿದ್ದಾವೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡುತ್ತೇನೆ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕು ಮತ್ತು ಶೇರ್ ಮಾಡಿ. ಗೆಳೆಯರೇ, ಜಂಗಲ್ ಹಂದಿಗಳು ಅಂತ ಕರೀತಾರಲ್ಲ, ಅವಕ್ಕೆ ಮುಳ್ಳಂದಿನೂ ಅಂತಲೂ ಕರೀತಾರೆ ಸ್ನೇಹಿತರೆ. ಅವು ರಾತ್ರಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹಿಂಡಾಗಿ ಬಂದಿದ್ದು ಸ್ನೇಹಿತರೆ. ಅವು ಏನು ಮಾಡ್ತವೆ ಅಂದರೆ ನೋಡಿ ಸ್ನೇಹಿತರೆ, ನೆಲವನ್ನು ಯಾವ ರೀತಿ ಅಗಿತವೆ, ಈ ರೀತಿ ನೆಲವನ್ನು ಅಗ್ದಿದ್ದಾವೆ ಏನಾರ ಸಿಗುತ್ತೆ ಆಹಾರ ಅನ್ನೋದಕ್ಕೆ. ಅದರ ಜೊತೆಗೆ ಗೆಳೆಯರೆ, ಅವಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಇಲ್ಲಿ ನೋಡ್ರಿ, ಬಾಳೆದ ಎಲ್ಲ ಎಲೆಗಳನ್ನೆಲ್ಲ ಹರಡಿದ್ದೆ. ಆ ಬಾಳೆ ಎಲೆಯನ್ನು ಸಹ ಬಿಟ್ಟಿಲ್ಲ. ಎಲ್ಲವನ್ನು ಕೆಳಗಿಂದ ಮೇಕೆ ಎತ್ತಿ ಎಲ್ಲವನ್ನು ಸಹ ಹುಡ್ಕಾಡಿದ ಸ್ನೇಹಿತರೆ. ಬೇರು ನೋಡಿ ಸ್ನೇಹಿತರೆ, ತೆಂಗಿನ ಬೇರು ಸಹ ಬಿಟ್ಟಿಲ್ಲ. ಅವಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಅವಕ್ಕೆ ಹಲ್ಲುಗಳಿಗೆ ಭಯಂಕರ ಶಕ್ತಿ ಇದೆ ಸ್ನೇಹಿತರೆ. ನೋಡ್ರಿ, ತೆಂಗಿನ ಮರದ ಸುತ್ತ ಯಾವ ರೀತಿ ಅಗ್ದಿತ್ತೆ. ಜೊತೆಗೆ ಬಾಳೆ ಬುಡನೂ ಸಹ ಬಿಟ್ಟಿಲ್ಲ ಸ್ನೇಹಿತರೆ. ಎಲ್ಲವನ್ನೂ ಸಹ ಕಟ್ ಮಾಡಿತೆ, ಎಲ್ಲವನ್ನೂ ಅಗಿತವೆ ಸ್ನೇಹಿತರೆ. ಏನಾರ ಆಹಾರ ಸಿಗುತ್ತೆ ಅಂತ ಆ ಕಾರಣಕ್ಕೆ ಬುಡನೂ ಸಹ ಬಿಡಲ್ಲ, ಆ ರೀತಿ ಬಗಿತವೆ ಸ್ನೇಹಿತರೆ. ಮತ್ತು ಅಡಿಕೆ ಮರದ ಬುಡನೂ ಸಹ ಬಿಟ್ಟಿಲ್ಲ ಸ್ನೇಹಿತರೆ. ಸುತ್ತ ಒಂದು ರೌಂಡು ಏನಾರ ಸಿಗ್ತದೆ ತಿನ್ನೋಕ್ಕೆ ಅಂತ ಅಡಿಕೆ ಬುಡನೂ ಬಿಡ್ದಂಗೆ ಬಗ್ದಿತ್ತೆ ಸ್ನೇಹಿತರೆ. ಜೊತೆಗೆ ಈ ಪ್ರಾಣಿಗಳ ಹಲ್ಲುಗಳು ಎಷ್ಟು ಶಕ್ತಿಶಾಲಿ ಆಗಿರುತ್ತದೆ ಅಂದರೆ, ನೀವು ಮೆಕ್ಕೆಜೋಳ ಬಿತ್ತನೆ ಮಾಡಿರ್ತೀರ, ಶೇಂಗಾ ಬಿತ್ತನೆ ಮಾಡಿರ್ತೀರಲ್ಲ, ಆ ಹೊಲದಲ್ಲಿ ಇವೇನಾದರೂ ಹೋದರೆ ಯಾವ ರೀತಿ ಎಂದರೆ ಒಂದು ಬೀಜನೂ ಬಿಡಲ್ಲ ಸ್ನೇಹಿತರೆ. ಆ ರೀತಿ ಹುಡುಕಿ ತಿಂದು ಖಾಲಿ ಮಾಡ್ತವೆ ಸ್ನೇಹಿತರೆ. ಒಂದು ದಿನಕ್ಕೆ ಏನೂ ಇಲ್ಲ ಅಂದರೆ ಸರಿಸುಮಾರು 1 ಎಕರೆಯಿಂದ 2 ಎಕರೆ ತನಕಲೂ ಇವು ತಿಂತವೆ ಸ್ನೇಹಿತರೆ. ಅವು ಬಂದರೆ 1-2 ಬರಲ್ಲ ಸ್ನೇಹಿತರೆ, ಹಿಂಡಾಗಿ ಬರ್ತವೆ. ಆ ಕಾರಣದಿಂದ 5-10 ಈ ರೀತಿ ತೋಟ ಜಮೀನುಗಳಿಗೆ ಏನಾರು ಬಂದರೆ ಆ ತೋಟದಾಗಿರೋ ಬೆಳೆ ಎಲ್ಲವನ್ನು ಹಾಳು ಮಾಡ್ತೈತೆ ಸ್ನೇಹಿತರೆ. ಅದಕ್ಕೆ ನಮ್ಮ ರೈತರು ರಾತ್ರಿ ಹೊತ್ತು ಏನು ಮಾಡ್ತಾರೆ ಅಂದರೆ, ಬಿತ್ತನೆ ಮಾಡಿದಿನಿಂದ ಮೊಳಕೆ ಆಗೋ ತನಕ ಸರಿಸುಮಾರು ಒಂದು 10-11 ದಿವಸ ಹಗಲು ರಾತ್ರಿ ಎನ್ನದೆ ರಾತ್ರಿ ಹೊತ್ತು ಅವು ಬರ್ದಂಗೆ ಕಾಯ್ತಾರೆ ಸ್ನೇಹಿತರೆ. ಏಕೆಂದರೆ ರಾತ್ರಿ ಹೊತ್ತು ಸೌಂಡು ಮಾಡಿದರೆ ಮಾನವರ ಸೌಂಡಿಗೆ ಅವು ಅಲ್ಲಿಗೆ ಬರುವುದಿಲ್ಲ ಸ್ನೇಹಿತರೆ. ಆ ಕಾರಣದಿಂದ ನಮ್ಮ ರೈತರು ರಾತ್ರಿ ಹೊತ್ತು ಮೊಳಕೆ ಆಗಿ 2 ಎಲೆ ಆಗೋ ತನಕ ಡೈಲಿ ಕಾಯ್ತಾರೆ ಸ್ನೇಹಿತರೆ, ತಮ್ಮ ಬೆಳೆಯನ್ನು ಕಾಪಾಡಿಕೊಳ್ಳೋದಕ್ಕೆ. ಸ್ನೇಹಿತರೆ, ಅವುಗಳ ಮಾರ್ಕ್ ಯಾವ ರೀತಿ ಇದೆ ನೋಡಿರಿ, ಯಾವ ರೀತಿ ಬಗ್ದಿತ್ತು. ಎಲ್ಲ ಕೆಳಗಳದ್ದು ಮೇಲಾಗಿತ್ತು ಸ್ನೇಹಿತರೆ. ನೋಡಿರಿ, ಎಲ್ಲ ಹರಡಿದ್ದೆ ಗರೆ ಸಿಪ್ಪೆ ಮಟ್ಟೆನಲ್ಲೇ ಎಲ್ಲ ಒಣಗಿತ್ತು. ಈಗ ಒಂಥರ ಕುರ್ಜಿದಂಗೆ ಆಗಿತ್ತು ಸ್ನೇಹಿತರೆ. ಬಾಳೆ ಎಲೆನೂ ಸಹ ಹರಡಿದ್ದೆ, ಅದನ್ನೂ ಸಹ ಎಲ್ಲ ತಿರುವಾಕಿದ್ದಾವೆ. ಕೆಳಗ್ಲದ್ದು ಮೇಕ್ ಮಾಡಿದ್ದಾವೆ, ಮೇಗ್ಲಿರೋವೆಲ್ಲ ಕೆಳಗಿದ್ದಾವೆ ಸ್ನೇಹಿತರೆ. ಈ ಥರ ದಾಂಧಲೆ ಮಾಡ್ತೇವೆ ಸ್ನೇಹಿತರೆ. ಅವೇನಾದರೂ ತೋಟಗಳಿಗೆ ಜಮೀನುಗಳಿಗೆ ಬಂದರೆ.